ರಾಯಬಾಗ್ ಸಬ್ ರಿಜಿಸ್ಟರ್ ಆಫೀಸ್ ಕಡೆ ಕಾನೂನ ಕಾಯ್ದೆ ಯಾವುದೂ ಇಲ್ಲ. ಅಲ್ಲಿ ಎಲ್ಲ ನಡೆಯೋದೆಲ್ಲ ಬೇಕಾಯ್ದೆ ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಸರ್ಕಾರ ಆದೇಶನ ಬಹಳ ಸ್ಪಷ್ಟವಾಗಿ ಉಲ್ಲಂಘನೆ ಆಗಾಗ್ತೈತೆ ರಾಯಬಾಗ್ ಸಬ್ ರಿಜಿಸ್ಟರ್. ನನ್ನ ಹೆಸರು ರಾಜು ಎಂ ತಳವಾರ್ ಅಂತೇಳಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು. ನಾನು ಈ ಪತ್ರಿಕಾ ಮುಖಾಂತರ ಹೇಳುವುದೇನೆಂದರೆ, ಬಹುಶಃ 19 ಮಾರ್ಚ್ 2024ರಂದು ಒಂದು ದಲಿತ ಸಂಘರ್ಷ ಸಮಿತಿ ಆಫೀಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ನಾವು. ಆ ಪತ್ರಿಕಾಗೋಷ್ಠಿ ಉದ್ದೇಶ ಏನಿತ್ತಂದ್ರೆ, ರಾಯಬಾಗ್ ತಾಲೂಕಿನಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಬಂದಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಸಬ್ ರಿಜಿಸ್ಟರ್ ಆಫೀಸ್, ರಾಯಬಾಗ್ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಇವತ್ತಿಗೂ ಭ್ರಷ್ಟಾಚಾರ ತಾಂಡಾಡಾಗ್ತದೆ. ಈ ವಿಚಾರವನ್ನು ಮೇಲಾಧಿಕಾರಿಗಳು ಗಮನಕ್ಕೆ ತೊಗೊಂಡು ಬಂದರೂ ಅದು ಯಾವ ರೀತಿ ಪ್ರಯೋಜನ ಆಗಿಲ್ಲ. ಅಲ್ಲಿ ಭ್ರಷ್ಟಾಚಾರ ಹೆಂಗೆ ಆಗ್ತೈತೆ ಅಂದ್ರೆ, ಅಲ್ಲಿ ಏಜೆಂಟ್ ರಾವಳಿ ಹೆಚ್ಚಾಗೈತೆ ಅಂತೇಳಿ. ಆಮೇಲೆ ರೈತರಿಂದ ಬಂದಿರತಕ್ಕಂಥದ್ದು, ಪಾಪ ವಿದ್ಯಾವಂತರಲ್ಲ ರೈತರು ಯಾರು, ಅಲ್ಲಿ ಬಂದು ಅವ್ರ ಫೀಸ್ಗಳನ್ನು ನೋಡ್ಬೇಕು ನೀವು. ಅವ್ರು ಒಂದು 3-4 ಜನ ರೈತರನ್ನ ಮಾತನಾಡಿಸ್ರಿ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಅಂತೇಳಿ. ಈ ಮುಖಾಂತರ ಅಲ್ಲಿ CC ಕ್ಯಾಮ್ರಾ ಇಲ್ಲ, ಅಲ್ಲಿ ಯಾವ ವ್ಯವಸ್ಥೆನೂ ಮಾಡಿಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಒಳಗಡೆ. ಸಾಕಷ್ಟು ಸಂಘಟನೆದವರು ಇವತ್ತು ಅಲ್ಲಿ ಹೋಗ್ತಾರೋ ಬರ್ತಾರೋ ಅದನ್ನು ಯಾರು ವಿಚಾರ ಮಾಡಾಕ್ತಾ ಇರಲಿಲ್ಲ. ನೀವು ಪತ್ರಕರ್ತರ ಮುಖಾಂತರ ಅಲ್ಲಿ ಹೋಗಿ ಅದನ್ನು ನೋಡಿ ನೀವು ಜಿಲ್ಲಾಧಿಕಾರಿಗಳ ಮನವಿಗೆ ತೊಗೊಂಡು ಬರ್ರಿ. ಒಂದು ವೇಳೆ ಇದು ಏನಾದರೂ ಭ್ರಷ್ಟಾಚಾರ ನಿಲ್ಲಿಲ್ಲ ಅಂತಂದ್ರೆ ದಲಿತ ಸಂಘರ್ಷ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆ ಎಲ್ಲ ಕೂಡಿಕೊಂಡು ಒಂದು ತಹಶೀಲ್ದಾರ್ ಆಫೀಸ್ ಮುಂದೆ ಧರಣಿ ಮಾಡೋದ್ರ ಮುಖಾಂತರ ರಾಯಬಾಗದಲ್ಲಿ ನಡೀತಕ್ಕಂಥ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರನ ಸಂಪೂರ್ಣವಾಗಿ ಹೋಗಲಾಡಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡ್ತೀವಿ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಸರ್. ತಗೊಳ್ತಾ ಇಲ್ಲ ರೈತರ ಕಡೆಯಿಂದ ಹಣ ಅವ್ರು ತಗೊಳಂಗಿಲ್ಲ, ಅವ್ರು ಏಜೆಂಟ್ರು ತಗೋತಾರಲ್ಲ. ಏಜೆಂಟ್ಗಳನ್ನ ಇಟ್ಟಿದಾರಲ್ಲ, ಎಷ್ಟು ಜನ ಅಧಿಕಾರಿಗಳು ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಅದಾರ ಅಲ್ಲಿ, ಅವ್ರದ್ದು ಸ್ಟಾಫ್ ಚೆಕ್ ಮಾಡ್ರಿ ಎಷ್ಟು ಜನ ಅದಾರ ಅಂತ ಹೇಳಿ. ಅಲ್ಲಿ ಇಲ್ಲಿ ಅನ್ಲೀಗಲಿ ಕುರ್ಚಿ ಮೇಲೆ ಕೂತಿರ್ತಕ್ಕಂಥವ್ರು ಯಾರು? ಇವ್ರು ಕುಂಡಾಗ ಪರ್ಮಿಷನ್ ಕೊಟ್ಟವ್ರು ಯಾರು? ಇವ್ರು ಆ ಕುರ್ಚಿಗಳ ಮೇಲೆ ಕುಂಡಾಗ ಪರ್ಮಿಷನ್ ಕೊಟ್ಟವ್ರು ಯಾರ? ಇದನ್ನ ಮೊದಲು ನಾವು ನೋಡ್ಬೇಕಾಗ್ತದೆ. ಸುಮಾರು ಜನ ಇವತ್ತಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಒಳಗಡೆ ಎಲ್ಲಾ ಕಡೆನೂ ಹೊರಗುತ್ತಿಗೆ ಆಧಾರ ಮೇಲೆ ಒಂದು 2-3 ಜನ ಇರ್ಬೋದು, ಆದ್ರೆ ಅವ್ರನ್ನ ಹೊರತುಪಡಿಸಿ ಎಷ್ಟು ಜನ ಅದಾರ ಅಲ್ಲಿ? ಆಮೇಲೆ ಬಾಂಡ್ ರೈಟರ್ ಮುಖಾಂತರ ಲಂಚಗಳನ್ನ ತಗೋತಾರ ಇವ್ರ. ಬಾಂಡ್ ರೈಟರ್ ಮುಖಾಂತರ ಬಾಂಡ್ ರೈಟರ್ಗಳನ್ನ ಅದನ್ನ ಫಿಕ್ಸ್ ಮಾಡ್ತಾರ. ಅದನ್ನ ಇದೆಲ್ಲ ನೀವು ಅದನ್ನ ಹೇಳಾಗ್ತೇನೆ, ಕುಲಂಕುಷವಾಗಿ ಚೆಕ್ ಮಾಡಬೇಕು ನಾವು ಅದನ್ನತೆ. ನೀವು ಮೇಲೆ ನೋಡ್ರೆ ಗೊತ್ತಾಗಂಗಿಲ್ಲ. ಅದು ಸಬ್ ರಿಜಿಸ್ಟರ್ ಆಫೀಸ್ ಒಳಗಡೆ ಪ್ರತಿ ಸಬ್ ರಿಜಿಸ್ಟರ್ ನಡೆದಿರ್ತಕ್ಕಂಥ ಎಲ್ಲ ಕಾರ್ಬಾರ್ಗಳಿಗೆ ಸಬ್ ರಿಜಿಸ್ಟರ್ ಕಾರಣ ಅಂತೇಳಿ ನನಗೆ ಅನಿಸ್ತೈತಿ. ಕೆಲವೊಂದು ಕಾಗದ ಪತ್ರಗಳನ್ನ ಸೀಕ್ರೆಟ್ ಆಗಿ ಇಡಬೇಕಾದಂತ ಕರ್ತವ್ಯ ಅಧಿಕಾರಿಗಳದ್ದು. ಅಲ್ಲಿ ನೋಡ್ರಿ ನೀವು ಎಲ್ಲಾ ಟೇಬಲ್ ಮೇಲೆ ಎಲ್ಲಾ ಕಾಗದಗಳು ಬಿದ್ದಿರ್ತಾವ. ಅಲ್ಲಿ ಯಾರು ದಿಕ್ಕ ಇರಂಗಿಲ್ಲ. ಅದಕ್ಕೆ ಒಬ್ಬರ ಆಸ್ತಿಗಳನ್ನ ಕಾಗದ ಪತ್ರ ಆಗಿರ್ಬೋದು ಅಥವಾ ಏನು ವಿಷಯ ಆಗಿರ್ಬೋದು ಎಲ್ಲರೂ ಅವ್ರ ಕೆಲಸ ಮಾಡ್ಬೇಕಾಗ್ತೈತೆ ಅಲ್ಲಿ. ಆದ್ರೆ ಜವಾಬ್ದಾರಿತವಾದಂತ ಕೆಲಸ ಅವ್ರು ಯಾರು ಮಾಡ್ತಾ ಇಲ್ಲ ಅಂತ ಹೇಳಿ. ದಲ್ಲಾಳಿಗಳಲ್ಲಿ ಇರಬಾರ್ದಲ್ಲಿ, ಏಜೆಂಟ್ ಇರಬಾರ್ದು ಅಂತ ಹೇಳಿ. ಅಲ್ಲಿ ಯಾಕೆ ಏಜೆಂಟ್ ಇರ್ತಾರೋ ಅಂತ ಹೇಳಿ. ಸರ್ಕಾರಿ ಆಫೀಸ್ ಒಳಗಡೆ ಏಜೆಂಟ್ ಕೆಲಸ ಏನ? ಅವ್ರು ಯಾಕೆ ಅಲ್ಲಿ ಇರ್ತಾರೋ? ಅಧಿಕಾರಿಗಳ ದುಡ್ಡು ಕಲೆಕ್ಷನ್ ಮಾಡಕ್ ಇರ್ತಾರ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಈ ವಿಚಾರವನ್ನ ನಾವು ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡ್ಕೋಬೇಕಾಗಿತ್ತು. ರಾಯಬಾಗ್ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸುಮಾರು ವರ್ಷಗಳಿಂದ ನಡೀತಕ್ಕಂಥ ಭ್ರಷ್ಟಾಚಾರ ಇದು. ಇದೇನೋ 1 ವರ್ಷ 2 ವರ್ಷದಲ್ಲ, ಬಹಳ ವರ್ಷದಿಂದ ಭ್ರಷ್ಟಾಚಾರ ನಡೆಯಾಗ್ತೈತೆ ಅಲ್ಲಿ. ಕೆಲವೊಂದಿಷ್ಟು ಏನು ನನ್ನ ವಿಚಾರ ಬಂದಂಥ ಸಂದರ್ಭದೊಳಗಡೆ ಯಾರನ್ನೂ ಇವತ್ತಿಗೂ ಬಿಡಾಕ್ತಾ ಇರಲಿಲ್ಲ. ಅವ್ರು ಯಾರ್ಯಾರನ್ನೂ ಲಂಚ ಇಲ್ಲದೆ ಯಾವ ಕೆಲಸನೂ ಆಗಾಗ್ತಾ ಇರಲಿಲ್ಲ. ಅಲ್ಲಿ ಪ್ರತಿಯೊಬ್ಬರು ಲಂಚ ಕೊಟ್ಟ ಮಾಡ್ಕೋಬೇಕಲ್ಲಿ. ಇಲ್ಲಾದ್ರೆ ಅವ್ರಿಗೆ ಹೇಳ್ತಾರೆ, ನೀವು ಟ್ಯಾಕ್ಸ್ ಹೆಚ್ಚು ಕೊಡ್ರಿ, ನಿಮ್ಗೆ ಅಷ್ಟು ಟ್ಯಾಕ್ಸ್ ಕುಂತೈತಿ, ಭಯ ಹುಟ್ಟಿಸ್ತಾರಲ್ಲಿ. ಭಯ ಹುಟ್ಟಿಸಿ ದುಡ್ಡುಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಅವ್ರ ಏಜೆಂಟ್ರ ಮುಖಾಂತರ ಆಗಿರ್ಬೋದು, ಬಾಂಡ್ ರೈಟರ್ ಮುಖಾಂತರ ಆಗಿರ್ಬೋದು. ಇವೆಲ್ಲ ಒಂದು ವ್ಯವಸ್ಥಿತವಾದಂಥ ಅಲ್ಲಿ ಷಡ್ಯಂತ್ರ ರೂಪಿಸಿ ಅಲ್ಲಿ ದುಡ್ಡುಗಳನ್ನ ಕಲೆಕ್ಟ್ ಮಾಡಾಕ್ತಾರಂತೆ. ಪ್ರತಿ ಕೊಳ್ಳಾಗ ಐಡೆಂಟಿ ಇರಬೇಕು. ಆಮೇಲೆ ಅವ್ರ ಬೋರ್ಡ್ ಮೇಲೆ ಲಿಸ್ಟ್ ಬರೆದು ಹಚ್ಬೇಕು, ಇಂಥ ಅಧಿಕಾರಿಗಳು ಇವ್ರ ಅಧಿಕಾರಿಗಳು ಅದಾರ ಅಂತ ಹೇಳಿ. ಆ ವ್ಯವಸ್ಥೆ ಸಬ್ ರಿಜಿಸ್ಟರ್ ಆಫೀಸ್ನಾಗ ಇಲ್ಲ. ಅಲ್ಲಿ ಹೊರಗುತ್ತಿಗೆ ಆಧಾರ ಮೇಲೆ ಕೆಲವೊಂದಿಷ್ಟು ಜನ ಅದಾರ ಅನಿಸ್ತೈತಿ, 3-4 ಜನ. ಅವ್ರನ್ನ ಬಿಟ್ರೆ ಅಲ್ಲಿ ಸಬ್ ರಿಜಿಸ್ಟರ್ ಒಬ್ರದಾರು, ಮತ್ತೆ ಬಹುಶಃ FDC ಯಾರು ಇಲ್ಲ ಅಂತ ಹೇಳಿ ಅನಿಸ್ತೈತಿ ನನಗೆ. ವಿಡಿಯೋ ಮಾಡುವಂತ ಪರ್ಮಿಷನ್ ಕೊಟ್ಟಿದ್ದನ್ನ ಕೋರ್ಟ್, ನಿಮ್ಗೆ ಎಲ್ಲಿ ಸಂಶಯ ಬರ್ತೈತಿ, ಎಲ್ಲಿ ಭ್ರಷ್ಟಾಚಾರ ಬರ್ತೈತಿ, ಒಬ್ಬ ಏನು ಪ್ರಜೆ ಹೋಗಿ ನೀವು ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು ಅಂತೇಳಿ. ಅದನ್ನ ಬಂಧನ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದನ್ನ ಬಂಧನ ಮಾಡ್ತಕ್ಕಂಥ ಪ್ರಶ್ನೆನೇ ಬರಂಗಿಲ್ಲ. ಅದನ್ನ ಈ ಕೆಲವೊಂದು ಜನ ಈ KRS ಪಾರ್ಟಿದವ್ರು ಎಲ್ಲರೂ ಕಡೆನೂ ವಿಡಿಯೋಗಳನ್ನ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ದಾಗ ಮಾಡ್ತಾರ, ಅವ್ರ RTOಗಳ ಕಡೆ ಮಾಡ್ತಾರ, ಅವ್ರ ಎಲ್ಲ ಕಡೆ ವಿಡಿಯೋಗಳು ಮಾಡ್ತಾರೆ. ಅವ್ರು ಹೇಳ್ತಾರೆ ಇಲ್ಲ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಅಂತೇಳಿ. ವಿಡಿಯೋ ಮಾಡಕ್ ಕೋರ್ಟ್ ಪರ್ಮಿಷನ್ ಕೊಟ್ಟಿದ್ದಿ. ಅವ್ರನ್ನ ಕೇಳಿ ಮಾಡುವಂಥದ್ದು ಅವಶ್ಯಕತೆನೇ ಇಲ್ಲ. CC ಕ್ಯಾಮ್ರಾ ಇಟ್ಟರೆ ಅವ್ರದೆಲ್ಲ ಗೊತ್ತಾಗ್ತೈತೆ ಅಂತ CC ಕ್ಯಾಮ್ರಾ ಇಟ್ಟಿಲ್ಲ. ಅವ್ರ ಭ್ರಷ್ಟಾಚಾರ ಬಯಲಿಗೆ ಬರ್ತೈತಿ. ಹಂಗಾಗಿ CC ಕ್ಯಾಮ್ರಾಗಳನ್ನ ಬಂದ್ ಮಾಡಿದಾರ. ಇಲ್ಲ, ಸರ್ಕಾರ ಫಂಡ್ ಕೊಟ್ಟಿರ್ಬೇಕು, ಬಟ್ ಇವ್ರು ಮಾಡಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಮೇಲಧಿಕಾರಿಗಳು ಬರೆದು ಕೇಳಬೇಕಾಗಿತ್ತು ಇವ್ರು ಇದನ್ನ. ಇಲ್ಲಿ ಯಾವುದೇ ವಿಚಾರವನ್ನ ಸರ್ಕಾರ ಪ್ರಾಮಾಣಿಕವಾಗಿ ಏನಾದ್ರೂ ಮಾಡಕ್ ಸಾಧ್ಯ ಆದ್ರೆ, ಅಥವಾ ಅವ್ರಿಗೆ ಒಂದು ಇಂತಿಷ್ಟು ಫಂಡ್ ಇರ್ತೈತೆ, ಆ ಫಂಡ್ CC ಕ್ಯಾಮ್ರಾ ಕುಣಿಸ್ಬೋದಲ್ಲ.
ಅದು ಬೇಕಂತೇಳಿ ಕುಣಿಸಿಲ್ಲ ಅಂತೇಳಿ ಅವರು. ನಾಮಫಲಕನ ಇರೋದಿಲ್ಲ. ಇಲ್ಲ, ಏನೂ ಇಲ್ಲ. ಸರ್ಕಾರದ ಆದೇಶವನ್ನ ಸಂಪೂರ್ಣವಾಗಿ ಉಲ್ಲಂಘಿಸಿರ್ತಕ್ಕಂಥದ್ದು ಸಬ್ ರಿಜಿಸ್ಟರ್ ಆಫೀಸರ್. ರಾಯಬಾಗ್ ಸಬ್ ರಿಜಿಸ್ಟರ್ ಆಫೀಸ್ ಕಡೆ ಕಾನೂನು ಕಾಯ್ದೆ ಯಾವುದೂ ಇಲ್ಲ. ಅಲ್ಲಿ ಎಲ್ಲ ನಡೆಯೋದೆಲ್ಲ ಬೇಕಾಯ್ದೆ ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಸರ್ಕಾರ ಆದೇಶನ ಬಹಳ ಸ್ಪಷ್ಟವಾಗಿ ಉಲ್ಲಂಘನೆ ಆಗಾಗ್ತೈತೆ ರಾಯಬಾಗ್ ಸಬ್ ರಿಜಿಸ್ಟರ್ ಆಫೀಸ್ನ ಒಳಗಡೆ.